ನಾನು ಕರ್ನಾಟಕ ಇಂಜಿನಿಯರ್ಗಳ ಸಂಘದ ಗೌರವಾಧ್ಯಕ್ಷ ಡಿ.ಎಸ್. ದೇವರಾಜ್ ಅಂತ, ಮತ್ತು ನನ್ನ ಸಹೋದರ ಸಂಘದ ಅಧ್ಯಕ್ಷರಾದಂಥ ಪಿತಾಂಬರ ಸ್ವಾಮಿ ನಮ್ಮ ಜೊತೆಲಿದ್ದಾರೆ. ಮೊನ್ನೆ ವಿಧಾನ ಮಂಡಲದ ಅಧಿವೇಶನ ನಡೀಬೇಕಾದ್ರೆ ಎತ್ತಿನಹೊಳೆ ಪ್ರಾಜೆಕ್ಟ್ ಬಗ್ಗೆ ಚರ್ಚೆ ನಡೀಬೇಕಾದ್ರೆ ಸದನದಲ್ಲಿ ಮಾನ್ಯ ವಿರೋಧ ಪಕ್ಷದ ನಾಯಕರು ಪದ್ಮನಾಭ ನಗರದ ಶಾಸಕರಾದಂಥ ಮತ್ತು ಸದನದಲ್ಲಿ ತುಂಬ ಹಿರಿಯ ಸದಸ್ಯರಾಗಿ 5-6 ಬಾರಿ MLA ಅವರಾಗಿ ಈಗ BJP ಪಕ್ಷದಿಂದ ಗೆದ್ದು ವಿರೋಧ ಪಕ್ಷ ನಾಯಕರಾಗಿರುವಂಥ ಮಾನ್ಯ ಹಿರಿಯ ಸದಸ್ಯರಾದಂಥ ಆರ್ ಅಶೋಕ್ ಅವರು ಇಂಜಿನಿಯರ್ಗಳ ಬಗ್ಗೆ ತುಂಬ ಕೇವಲವಾಗಿ ಮಾತಾಡ್ಬಿಟ್ಟಿದ್ದಾರೆ. ಇಂಜಿನಿಯರ್ಗಳನ್ನ ಮನೆಹಾಳರು ಅಂತ ಕರೆದಿದ್ದಾರೆ. ಇದನ್ನು ನಮ್ಮ ಜಂಟಿ ಕ್ರಿಯಾ ಸಮಿತಿ ಕರ್ನಾಟಕ ಇಂಜಿನಿಯರ್ಗಳ ಸಂಘ ಮತ್ತು ಕರ್ನಾಟಕ ಇಂಜಿನಿಯರ್ಗಳ ಸೇವಾ ಸಂಘ ಎರಡೂ ಕೂಡ ತೀವ್ರವಾಗಿ ಖಂಡಿಸ್ತದೆ. ಈ ಸಂದರ್ಭದಲ್ಲಿ ನಮ್ಮ ರಕ್ಷಣೆಗೆ ಸರ್ಕಾರ ಯಾಕೆ ಬರಲಿಲ್ಲ ಅಂತ ನಾವು ಸರ್ಕಾರವನ್ನು ಪ್ರಶ್ನೆ ಮಾಡಲಿಕ್ಕೋಸ್ಕರ ಇದನ್ನು ಬಂದು ಜಲಸಂಪನ್ಮೂಲ ಇಲಾಖೆ ಸಚಿವರನ್ನು ನಾವು ಹೆಂಗೆ ಕಾರ್ಯನಿರ್ವಹಿಸಬೇಕು, ನಮ್ಮ ರಕ್ಷಣೆಗೆ ಯಾಕೆ ನೀವು ಬರಲಿಲ್ಲ ಅಂತ ಅವ್ರು ಅಂದಿರೋದು ಬೇರೆ, ಸರ್ಕಾರದವ್ರು ನಮ್ಮ ಪರ ನಿಲ್ಲಿಲ್ವಲ್ಲ ಅಂತ ತುಂಬ ನೊಂದು ಈ ದಿನ ಒಂದು 100 ಜನ ಇಂಜಿನಿಯರ್ಗಳು ಇನ್ನು ಬಂದು ಇವರ ಸಭೆನ ಬಹಿಷ್ಕಾರ ಮಾಡಬೇಕು ಅಂತ ಒತ್ತಾಯ ಮಾಡಿದ್ದೀವಿ. ಎಲ್ಲ ಸೇರಿದು ಅಷ್ಟರಲ್ಲಿ ಬಂದು ಮಾನ್ಯ ಮಂತ್ರಿಗಳು ಬಂದು ಕರ್ಕೊಂಡು ಬಂದು ಎಲ್ಲ ಒಂದು ಸಭೆ ಮಾಡಿದ್ದಾರೆ. ಮಾನ್ಯ ಆರ್ ಅಶೋಕ್ ಅವರು ಅದು ಯಾವ ಇದರಲ್ಲಿ ಹಂಗೆ ಮಾತಾಡಿದ್ರು ನನಗಂತೂ ಅರ್ಥ ಆಗ್ತಾಯಿಲ್ಲ. ದಯವಿಟ್ಟು ಅವರ ಮಾಡಿರೋದು ಅಂತ ನಾಳೆ ಅಸೆಂಬ್ಲಿ ನಡೆದ್ರೆ ಸರಿ, ಇಲ್ಲದೇ ಇದ್ರು ಸರಿ, ಪತ್ರಿಕೆ ಮೂಲಕನಾದ್ರೂ ಅವರು ಹೇಳಿರುವಂಥ ಪದವನ್ನು ದಯವಿಟ್ಟು ವಾಪಸ್ ತಗೋಬೇಕು. ಒಂದು ವೇಳೆ ಇಂಜಿನಿಯರ್ಗಳನ್ನ ಮನೆಯಾಳರು ಅಂತ ಅಂದರೆ ನಾವು ಹೇಳ್ತೀವಿ, ರಾಜಕಾರಣಿಗಳೆಲ್ಲರೂ ಮನೆಯಾಳರು ಅಂತ ಅಂದ್ರೆ ಸ್ವೀಕರಿಸ್ತಾರ? ಏನಾದ್ರು ತಪ್ಪಾಗಿದ್ದರೆ ಯಾವ ಇಂಜಿನಿಯರ್ ತಪ್ಪು ಮಾಡಿದರೆ ಅವ್ರಿಗೆ ಶಿಕ್ಷೆ ಆಗಬೇಕು, ಅವ್ರ ಬಗ್ಗೆ ಮಾತಾಡಬೇಕು, ಅವ್ರ ಬಗ್ಗೆ ಶಿಕ್ಷೆ ಆಗಬೇಕು. ಇವರು ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ ಆಗಿ 2 ಅವಧಿಗೆ ಚೇರ್ಮನ್ ಆಗಿದ್ದಾರೆ ಆರ್ ಅಶೋಕ್ ಅವರು. ಪ್ರತಿಯೊಂದು ಲೋಪದೋಷಗಳನ್ನ ಕಂಡುಹಿಡುವಂಥ ಜವಾಬ್ದಾರಿ ಪಬ್ಲಿಕ್ ಅಕೌಂಟ್ಸ್ ಕಮಿಟಿ ಚೇರ್ಮನ್ಗಿದ್ದೇ ಇದೆ. ಅವತ್ತು ರೈಸ್ ಮಾಡಬೇಕಾಗಿತ್ತು ಯಾಕೆ ಪ್ರಾಜೆಕ್ಟ್ ಕಾಸ್ಟ್ ಆಗಿದೆ ಅಂತ. ಪ್ರತಿಯೊಂದು ಪ್ರಾಜೆಕ್ಟ್ ಕಾಸ್ಟ್ ರಿವೈಸ್ ಆಗಬೇಕಾದ್ರೆ ಅದಕ್ಕೆ ಒಂದೊಂದು ಐಟಮ್ಗೂ ಕೂಡ ಪ್ರತಿಯೊಂದಿಗೂ ರಿಮಾರ್ಕ್ಸ್ ಕಾಲಮಲ್ಲಿ ಪ್ರತಿಯೊಂದಕ್ಕೂ ಚೀಫ್ ಇಂಜಿನಿಯರು, ಸೂಪರ್ಡೆಂಟ್ ಇಂಜಿನಿಯರು, ಎಕ್ಸಿಕ್ಯೂಟಿವ್ ಇಂಜಿನಿಯರ್ಗಳು ಯಾವ್ಯಾವ ಕಾರಣಕ್ಕೆ ಲ್ಯಾಂಡ್ ಅದೇ ಅಶೋಕ್ ಅವ್ರ ಹತ್ರ ಮಾತಾಡಿ ನಾವು ಅದು ವಾಪಸ್ ತೆಗೆಸ್ತೀವಿ ಅಂತ ಹೇಳಿದ್ದಾರೆ. ಕ್ಷಮೆ ಕೇಳಿದ್ರೆ ನಾವು ಹೋರಾಟ ಮಾಡ್ತೀವಿ. ಯಾವ ರೀತಿ ಅಂತಂದ್ರೆ ಬ್ಲ್ಯಾಕ್ ಬ್ಯಾಟ್ ತಕ್ಕಂತ ಫಸ್ಟ್ ಮಾಡ್ತೀವಿ, ಪ್ರೊಟೆಸ್ಟ್ ಮಾಡ್ತೀವಿ. ಅದೇ ಸಭೆ ನಿರ್ಣಯಿಸುತ್ತೆ. ಇವತ್ತು ಏನಾಗುತ್ತೆ ನೋಡಿ, ನಮ್ಮ CEC ಮೀಟಿಂಗ್ 2 ಸಂಘಗಳು ಸಭೆ ಕರೆದು ಒಂದು ತೀರ್ಮಾನ ಮಾಡ್ತೀವಿ. ನನ್ನ ಹೆಸರು ಡಿ.ಎಸ್. ದೇವರಾಜ್ ಅಂತ.